ನಮಸ್ತೆ. ಅಂಶು ಅಶೋಕ್ ಹೆಗಡೆ. Mr. Hegde, Tell me. I love when you treat me like a baby. ಅದ್ರಲ್ಲೇನಿದೆ, ಹಾಗೆ ಮಾಡು. Okay. ಇವತ್ತಿನ ಸಬ್ಜೆಕ್ಟು ಅದೇ. ಹೌದಾ? Okay. Treat your partner like a baby because that kind of a pamperness if definitely bring back that spark if it is lost or it raise up the scale of that spark. ನಿಮ್ಮ ಅನಿಸಿಕೆ ಏನು? ಅಲ್ಲ, ನೇರವಾಗಿ ಹೇಳುವಂತಂದ್ರೆ ಆ ಮಗು ಏನಿರುತ್ತಲ್ಲ, ಆ ಮಗುವಿನ ಆ ಒಂದು ಪ್ರೀತಿ ಅಂದರೆ ಅದರಲ್ಲಿ ಯಾವುದೇ ರೀತಿ ಕಶ್ಮಲಾಗಲಿ ಕಲ್ಮಶ ಆಗಲಿ ಇರೋದೇ ಇಲ್ಲ. ಅದೊಂದು ಮುಕ್ತವಾದಂಥ ಪ್ರೀತಿ. ಅದು ಆ ಮುಕ್ತವಾದ ಪ್ರೀತಿ ಗಂಡ ಹೆಂಡತಿಗೆ ಕೊಡೋದಾಗ್ಲಿ ಅಥವಾ ಹೆಂಡತಿ ಗಂಡಂಗೆ ಕೊಡೋದಾಗ್ಲಿ, ಅದು ಹೆಂಗೆ ಅದ್ಭುತವಾದಂಥದ್ದು. ಅದು ಅಂದ್ರೆ ಆ ಟ್ರೀಟ್ಮೆಂಟ್ ಇರುತ್ತಲ್ಲ, ಹೌ ಯು ಟ್ರೀಟ್ ಅ ಬೇಬಿ, ಲೈಕ್ ಯು ಟ್ರೀಟ್ ದೆಮ್ ವಿತ್ immense care, okay, complete, like you feel like that kind of a pamperness is required for a baby. So there is no filter ali, so you give it completely. So when you give complete alva, so that care, that tenderness, that happiness, that smile, that laughter, that the child you bring back in your partner is like the different aspect of the married life. Correct? ಕರೆಕ್ಟ್. ಅದಕ್ಕೆ ನಾನು ಆಗಲೇ ಹೇಳಿದ್ದು ಅದನ್ನೇ. ಆ ಪ್ರೀತಿ ಇರುತ್ತಲ್ಲ, ಈಗ ಮಗುನ್ ತರ ನೀನ್ ನನ್ನನ್ನು ನೋಡೋದಾಗ್ಲಿ ಅಥವಾ ನಾನು ನಿನ್ನನ್ನು ನೋಡೋದಾಗ್ಲಿ, ಅದರಲ್ಲಿ ಯಾವುದೇ ರೀತಿ ಒಂದು ವ್ಯಂಗ್ಯ ಇರಲ್ಲ, ಯಾವುದೇ ಒಂದು, ಅದೇ ಹೇಳದ್ನಲ್ಲ, ಆ ತರದ್ದು ಗಂಡ ಹೆಂಡತಿ ಅದು ಬರೀ ಈ ಜನ್ಮದ ಪುಣ್ಯ ಅಲ್ಲ. ಅಷ್ಟೊಂದು ಆ ಪ್ರೀತಿಸೋದಾಗ್ಲಿ, ಅದೇ ಮಗುನ್ ತರ ಹಠ ಮಾಡೋದು, ನಾನೇ ಏನಕ್ಕೋ ಈಗ ನಾನು ತಿಂಡಿ ತಿನ್ನಲ್ಲ ಅಂತ ಉದಾ ತಿನ್ನೋದು ಬೇಡ. ಆಗ ಒಂದ್ ಆ ಪ್ರೀತಿಯಿಂದ ಕೈ ತುತ್ತು ತಿನ್ಸಿದ್ರು ಅದು ಎಷ್ಟು ಖುಷಿ ಗೊತ್ತಾ. ಹಾಗೇನೆ ನೀನು ಹಂಗೆ ಮಾಡೋದಾಗದ ಹೇಗೆ. ಆಮೇಲೆ ಈಗ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಸಿಂಪಲ್ ಯಾವ್ದೋ ಒಂದು ಬಟ್ಟೆ ಹಾಕೊಂಡ ಅಂತ ಇಟ್ಕ, ತಾಯಿಯನ್ನು ಅವಳು ಏನ್ ಮಾಡ, ಇದು ಚೆನ್ನಾಗಿ ಕಾಣಿಸಲ್ಲ ಇದು ಅಂತ. ಈ ಹೆಂಡತಿನು ನೀನು ಎಷ್ಟೋ ಸರಿ ನನಗೆ ಇದು ಮಾಡ್ತೀಯ, ಆ ತರದ್ದು ಇದ್ದಾಗ ಆ ಬಾಂಡಿಂಗ್ ಇದೆಯಲ್ಲ, ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಆಮೇಲೆ ಈ ಗಂಡ ಹೆಂಡತಿ ಆ ಬಂಧ ಅಥವಾ ಬಾಂಡಿಂಗ್ ಏನಿದೆ ಅಂತಂದ್ರೆ, ಆ ನಿಷ್ಕಲ್ಮಶವಾದ ಮುಗ್ಧ ಮಗುವಿನ ಪ್ರೀತಿ ಹೇಗಿರುತ್ತಲ್ಲ ಅದ್ರ ಮೇಲೆನೆ ನಿಂತಿರುತ್ತೆ. ವೆರಿ ಟ್ರೂ. ಇದು ಮುತ್ತಿನಂತ ಮಾತು. ವೆರಿ ಟ್ರೂ. ಸಿ ವೆನ್ ಯು ಲವ್ ಸಮ್ವನ್ ಲೈಕ್ ದಟ್ ಅಲ್ವಾ, ಅದರಲ್ಲಿ ಯಾವುದೇ ಡೌಟ್ ಇರಲ್ಲ, ಯಾವುದೇ ಲೈಕ್ see when that bond becomes like a child bond, like a baby bond, it grows stronger day by day and you understand each other in a better manner. ಇನ್ನೊಂದು ನಾನು ಹೇಳೋದೇನು ಅಂತಂದ್ರೆ, ಆ ಗಂಡ ಹೆಂಡತಿ ಏನು ಮಧ್ಯೆ ನಿಜವಾದ ಪ್ರೀತಿ ಇದ್ರೆ ಅದು ಮುಗ್ಧ ಮಗುವಿನ ಪ್ರೀತಿಯತ್ತನೇ ಎಳ್ಕೊಂಡು ಹೋಗುತ್ತೆ. ಈ ಸಣ್ಣ ಪುಟ್ಟ ತರಲೆ ಇರ್ಲಿ, ತಮಾಷೆ ಇರ್ಲಿ, ಅಥವಾ ಹುಸು ಗೋಪ ಇರ್ಬೋದು. ಅಂದ್ರೆ ಲೈಟ್ ಎಲ್ಲ ನನ್ಗೆ ಈ ತರ ಕೋಪ ಮಾಡ, ಅದು ನಿಜವಾದ ಕೋಪ ಅಲ್ಲ, ಹುಸಿ ಕೋಪ. ಇದೆಲ್ಲ ಇದ್ದಾಗ್ಲೇನೆ, ಅಂದ್ರೆ ಕೆಲವೊಂದು ನಾವು ಆ ವಯಸ್ಸಲ್ಲಿ ಒಂದು ತರ ಪ್ರೀತಿ ಇರುತ್ತೆ, ಆಗ್ಲೂ ಇದು ಬೇಕು ಅದು ಆಗ್ಲೇ ಜಾಸ್ತಿ ಆಗೋದು. ಆಮೇಲೆ ವಯಸ್ಸಾಗ್ತಾ ಹೋದಾಗ್ಲೂ ಅದನ್ನೇ ಇದು ಮಾಡಿದಾಗ, ಆ ಪ್ರೀತಿನ ಇಟ್ಕೊಂಡಾಗ ಅದು ಆ ದಾಂಪತ್ಯ ಜೀವನ ಕೊಂಡೊಯ್ಯೋ ಒಂದು ಆ ಹಂತನೇ ಬೇರೆ. ಅದು ಕರೆಕ್ಟ್. ಸಿ ಇವನ್ ಟಾಪಿಕ್ ಬಂದ್ರೆ, ಫಾರ್ ಮೀ ಇಟ್ ಇಸ್ ನಾಟ್ ದ ಟಾಕ್, ಫಾರ್ ಮೀ ಇಟ್ ಈಸ್ ದಟ್ ಜೆಸ್ಚರ್, ಇಟ್ ಈಸ್ ದಟ್ ಲೈಕ್ ದಟ್ ಬಾಂಡ್ ವಿ ಶೇರ್. ಇನ್ಫ್ಯಾಕ್ಟ್ ಐ ಲೂಸ್ ವರ್ಡ್ಸ್ ಹಿಯರ್. ನನಗೆ ಅಷ್ಟು ಇದ್ರ ಬಗ್ಗೆ ಮಾತಾಡೋದಕ್ಕಿಂತ ವೆನ್ ವಿ ಶೇರ್ ದಟ್ ಥಿಂಗ್ ವಿತ್ ಈಚ್ ಅದರ್, ದಟ್ಸ್ ಟೋಟ್ಲಿ ಡಿಫ್ರೆಂಟ್ ಥಿಂಗ್. ಆ್ಯಂಡ್ I have seen, when we bring that kind of a spark back in our thing alva,
ಬೈ ಚಾನ್ಸ್ ಇಫ್ ಏನಾದರೂ ಜಗಳ ಆಗಿದ್ರೆ ಅಥವಾ ಆ ಥರ ಏನಾದರೂ ಆಗಿದ್ರೆ ದ್ಯಾಟ್ ಟೈಮ್ ವೆನ್ ಯು ಗೋ ದಿಸ್ ವೇ 100% ವರ್ಕ್ಸ್. ಇನ್ನೊಂದು ನಾನು ಹೇಳ್ತೀನಿ ಕೇಳಿಸ್ಕೊ ಒಂದು ಮಾತು. ಆ ಥರದ್ದು ಒಂದು ಪ್ರೀತಿ ಇದ್ದಾಗ, ಈಗ ನಾನೇ ಎಲ್ಲೋ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಇಟ್ಕೊ, ನಾನು ಮಧ್ಯಾಹ್ನ ಇದು ಅಂದ್ಕೋತೀನಿ, ನನ್ನ ದದ್ದ ಊಟ ಮಾಡಲೋ ಇಲ್ವೋ. ತಾಯಿನೂ ಹಾಗೆ, ಇವತ್ತು ನನ್ನ ತಾಯಿ ಪ್ರತಿದಿನ ಫೋನ್ ಮಾಡ್ತಾಳೆ ಹೇಗಿದ್ದಾನೆ ಅಂತ. ಹಾಗೆ ಆ ಕೇರು ಕೂಡ, ಅಂದ್ರೆ ತಾಯಿಗೆ ಆ ಮಗು ಊಟ ಮಾಡ್ತಾ ಇಲ್ವೋ, ಹಾಗೇನೆ ಹೆಂಡತಿಗೂ ಆ ತರದ್ ಒಂದು ಪ್ರೀತಿ ಇದ್ದಾಗ ತನ್ನ ಗಂಡ ಊಟ ಮಾಡಿದ್ನ ಇಲ್ವೋ, ತನ್ನ ಹೆಂಡತಿ ಊಟ ಮಾಡಿದ್ನ ಇಲ್ವೋ, ಈಗ ಏನ್ ಮಾಡ್ತಾರೆ ಅದೇ ತಲೆಯಲ್ಲಿ ಇರುತ್ತೆ. Those small gestures where you definitely feel, see, for a girl it is always, that she sees that father reflection in her partner, and definitely it goes like, a husband sees mother's reflection in the partner. So adu avaglinda bandide, but when it definitely that care, that love, that gestures what you share with them, how you treat them, it works in a complete different manner, and tumba different agirutte. In fact, nanatra I don't have words to express how it feels. So do keep this one point in your companionship. Definitely treat your partner like a baby, and you see the difference happening. Namaste.